ನಮಸ್ಕಾರ. ಈ ಆಯುರ್ವೇದ ಆಸ್ಪತ್ರೆಗೆ ಆಶ್ರಯಿಸಿ ಬಂದ ರೋಗಿಗಳು ತಮ್ಮ ಅನುಭವಗಳನ್ನು ಹಂಚಿಕೊಳ್ಳುವುದು ನಡೆಯಿತು. ಅವರು ನೋಡಿದ ಫಲಿತಾಂಶಗಳ ಆಧಾರದ ಮೇಲೆ ಅವರ ಮಾತುಗಳು ಹೀಗಿವೆ. ಮಾದೇವಿ ಅಂತ ನಾವು ಮೈಸೂರಿಂದ ಬಂದಿರಿ. ನಮಗೆ 53 ಅಂತ ಹೇಳದೆ. ಇವಾಗ ಓದು 3ನೇ ತಿಂಗಳಿಂದ ಹಂಗಾಗಿತ್ತು ಅಂತವ. ಇಲ್ಲಿ ಅನ್ನೋದು ಕಳ್ಳು, ಸಣ್ಣ ಕಳ್ಳು ಐತಲ್ಲ ಅಂಗಡಿ, ಆ ಕಳ್ಳನ ಮೇಲೆ ಒಂಚೂರು ಐತೆ. ಅದು ಕ್ಯಾನ್ಸರ್ ಥರ ತೆರಿಕತ್ತೈತೆ. ನಮಗೆ ಈಗ 2-3 ತಿಂಗಳಿಂದ ಗೊತ್ತಾಯಿತು. ಎಲ್ಲ ಈ ಥರ ಕಪ್ಪುಗಾಗ್ಬಿಟ್ಟಿದೆ. ಕಪ್ಪು ಬಂದ್ಬಿಟ್ಟು ಎಲ್ಲ ಇದಾಗ್ಬಿಟ್ಟಿದೆ. ಸುಸ್ತಾಯ್ತಿತ್ತು. ಊಟ ಮಾಡೋಕ್ಕಾಯ್ತಿತ್ತಿಲ್ಲ. ಊಟ ಮಾಡಿದ್ರೆ ಇಲ್ಲೇ ನಿಂತ್ಕೊಬಿಡೋದು. ಹೊಟ್ಟೆ ಒಳಗಡಿಕೆ ಹೋಯ್ತಿತ್ತಿಲ್ಲ. ಬೆಳಗ್ಗೆ ರಾತ್ರಿ ಹೊತ್ತು ಊಟ ಮಾಡ್ಬಿಟ್ಟು ಮಣಿಕಂದ್ರೆ ಬೆಳಗ್ಗೆ ಹೊತ್ತು ಎದ್ದೇಳಕ್ಕೆ ವಾಂತಿ ಆಗೋದು. ನಮಗೆ ಮೊದಲು ಗ್ಯಾಂಡಿಸ್ ಆಗಿತ್ತು. ಗ್ಯಾಂಡಿಸಲ್ಲಿ ಕರ್ಕೋಗಿದ್ರಲ್ಲ, 3 ದಿವಸ ಅಡ್ಮಿಟ್ ಮಾಡ್ಕೊಂಡಿದ್ರು. ಹುಣ್ಣು ಥರ, ಗಂಟು ಥರ ಐತೆ ಅಂತ ಹೇಳಿದರು. ನಮ್ಮಲ್ಲಿ ಮೊಬೈಲಲ್ಲಿ ನೋಡಿ ಇಲ್ಲಿ ಕರ್ಕೊಬಂದವ್ರು. ನಮ್ಗಾಗಿ ಈಗ 3 ತಿಂಗಳು ಅದೇ ಒಂದು ಸ್ವಲ್ಪ ಎಲ್ಲ ಏನು ನನಗೆ ತೊಂದರೆ ಕಾಣಲ್ಲ. ಒಂದು ಸ್ವಲ್ಪ ಇದು ನೈತದೆ. ಮಾಮೂಲಿ 3 ಟೈಮ್ ಊಟ ಮಾಡ್ತೀನಿ. ಓಡಾಡ್ತೀವಿ, ತಿರ್ಗಾಡ್ತೀವಿ. ಕೆಲಸ ಏನು ನಮ್ಮ ಮಗಳು ಏನು ಮಾಡಿಸಿಕ್ಕಿಲ್ಲ, ಯಾರಿಗೂ ಇತ್ತಿತ್ತಿಲ್ಲ. ಇದೇ ನಮಗೆ ಫಸ್ಟು. ನೋಡಿದಿರ ಅಲ್ಲವೇ, ಅವರ ಮಾತುಗಳಲ್ಲಿ ಇರುವ ಆತ್ಮವಿಶ್ವಾಸವೇ ಆಯುರ್ವೇದ ಸಾಧಿಸಿರುವ ಯಶಸ್ಸು. ಅದೇ ರೀತಿ ಇನ್ನು ಹಲವರ ಜೀವನದಲ್ಲಿ ಆಯುರ್ವೇದ ಬೆಳಕನ್ನು ಚೆಲ್ಲಲು ನಿರಂತರವಾಗಿ ಪ್ರಯತ್ನ ಮಾಡುತ್ತಲೇ ಇರುತ್ತದೆ. ಧನ್ಯವಾದಗಳು.